ಗ್ಯಾಂಗ್ ಕ್ರೌರ್ಯದ ಮತ್ತೊಂದು ಎಕ್ಸ್ಕ್ಲೂಸಿವ್ ವೀಕ್ಷಕರೇ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಎಕ್ಸ್ಕ್ಲೂಸಿವ್ಗಳ ಮೇಲೆ ಎಕ್ಸ್ಕ್ಲೂಸಿವ್ ದರ್ಶನ್ ವಿಚಾರದಲ್ಲಿ ಕೊಡ್ತಾನೆ ಬಂದಿದೆ ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಶವ ಸಾಗಾಟದ ವೇಳೆಯ ದೃಶ್ಯ. ಶವ ಸಾಗಾಟದ ವೇಳೆ ಕಾರಿನಿಂದ ಇಳಿದ ಆರೋಪಿಗಳ ಫೋಟೋ. ಕಾರ್ತಿಕ್, ನಿಖಿಲ್ ಹಾಗೂ ರಾಘವೇಂದ್ರ ಕೆಳಗಿಳಿದು ಓಡಾಡಿರ್ತಕ್ಕಂಥ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಆ ಶವ ಸಾಗಾಟ. ಆತನನ್ನ ಚಿತ್ರಹಿಂಸೆ ಕೊಟ್ಟು ಕೊಂದಾದ ಮೇಲೆ ಎಲ್ಲಿ ಸಾಗಿಸ್ಬೇಕು, ಎಲ್ಲಿ ತಗೊಂಡೋಗಿ ಹಾಕಬೇಕು ಅನ್ನೋದಕ್ಕೆ ಇವರೆಲ್ಲ ಹುಡುಕಾಡ್ತಾ ಇರುವಂತಹ ದೃಶ್ಯ. ಆ ದರ್ಶನ್ ಆ್ಯಂಡ್ ಗ್ಯಾಂಗ್ ಏನಿದೆಯಲ್ಲ, ದರ್ಶನ್ ಬಂದಿಲ್ಲ ಬಟ್ ಅವ್ರ ಗ್ಯಾಂಗ್ ಇದೆಯಲ್ಲ, ಅವ್ರುಗಳು ಅಲ್ಲಿ ಕೆಳಗಿಳಿದು ಓಡಾಡಿರ್ತಕ್ಕಂಥ ದೃಶ್ಯ ಎಲ್ಲಿ ಬಿಸಾಡೋದು ಅಂತ ಹುಡುಕ್ತಾ ಇದ್ದಾರೆ. ಅದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಆ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ, ನಿಂತ್ಕೊಂಡು ವಾಚ್ ಮಾಡ್ತಾ ಇದ್ದಾರೆ ಎಲ್ಲಿ ಬಿಸಾಡ್ಬೋದು ಅಂತ. ಆ ರೇಣುಕಾಸ್ವಾಮಿ ಶವ ಸಿಕ್ಕ ಸ್ಥಳದ ದೃಶ್ಯ. ಬಿಳಿ ಕಾರ್ನಲ್ಲಿ ಬರ್ತಾರೆ, ಬಿಸಾಡಿ ಡೋರ್ ಕೂಡ ಕ್ಲೋಸ್ ಮಾಡ್ಕೊಳ್ಳದೆ ಹೋಗ್ತಾ ಇರೋವಂಥದ್ದು. ಆ ಗಾಬರಿನಲ್ಲಿ ಮಾಡಿರೋ ಕೆಲಸಕ್ಕೆ ಆಗಿರೋ ಗಾಬರಿಗೆ ಡೋರ್ ಕೂಡ, ಕಾರಿನ ಡೋರ್ ಕೂಡ ಕ್ಲೀನಾಗಿ ಕ್ಲೋಸ್ ಮಾಡ್ಕೊಂಡಿಲ್ಲ, ಹಾಗೆ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ವಾಚ್ ಮಾಡಿದ್ದಾರೆ, ಕೆಳಗಿಳಿದು ಓಡಾಡಿದ್ದಾರೆ ಎಲ್ಲಿ ಬಿಸಾಡೋದು ಅಂತ. ಅಲ್ಲಿ ಬಿಸಾಡಿ ಆಮೇಲೆ ಕಾರ್ನ ಡೋರ್ ಕೂಡ ಕ್ಲೋಸ್ ಮಾಡ್ಕೊಳ್ದಂಗೆ ಹೋಗ್ತಾ ಇದ್ದಾರೆ. ಸೊ ಹಿಂಗೆ ಬಿಸಾಡಿದ್ದು ಮುಳುವಾಯಿತು ಡಿ ಗ್ಯಾಂಗ್ಗೆ ಅನ್ನೋಂಥದ್ದು. ಯುವತಿಯ ರೇಪ್ ಅಂಡ್ ಮರ್ಡರ್ಗೆ ಬೀದರ್ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೋರಾಟದ ಜ್ವಾಲೆ ಜೋರಾಗಿದೆ. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಕನ್ನಡ ಕೂಡ ಧ್ವನಿ ಎತ್ತಿದ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಬಡಪಾಯಿಯನ್ನ ಹುರಿದು ಮುಕ್ಕಿದ ನರ ರಾಕ್ಷಸರು. ಕೋಲ್ಕತ್ತಾ ರೀತಿ ಕರ್ನಾಟಕದಲ್ಲೂ ಭೀಭತ್ಸ ಕ್ರೌರ್ಯ. ಆಕ್ರಂದನ, ಹೆತ್ತ ಕರುಳಿನ ಆಕ್ರಂದನ. ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಬಡವರ ಆಕ್ರಂದನ. ಅಷ್ಟಕ್ಕೂ ಈ ಸನ್ನಿವೇಶ ನಡೆಯೋದಕ್ಕೆ ಕಾರಣ ಒಂದು ಬಡ ಹೆಣ್ಣು ಮಗಳ ಮೇಲೆ ನಡೆದ ಭೀಭತ್ಸ ಕ್ರೌರ್ಯ. ನನ್ನ ಮಗಿಗೆ ಯಾಕೆ ಮುಂಜಾನೆ ಯಾಕೆ ಹಿಡ್ಕೊಂಡು ಹೋಗ್ಯದ್ರಿ ಗೊತ್ತಿಲ್ಲ. ನಾವೆಲ್ಲ ಹುಡುಕಿದ್ವಿ, ಯಾಕಂದ್ರೆ ಗೊತ್ತಾಗ್ತಿಲ್ರಿ. ಇಲ್ಲಿ ತಂದು ಹೊಡೆದು ಬಿಟ್ಟಾಕೇನ್ರಿ. ಇದನ್ನ ಸರಿ ಹಿಡ್ಕೊಳ ಗೊತ್ತಾಯ್ತ್ರಿ. ನನ್ನ ಮಗಳಿಗೆ ಹಂಗೆ ಮಾಡ್ರಿ, ಹಂಗೆ ಕಠಿಣ ಶಿಕ್ಷೆ ಕೊಡ್ರಿ, ಅವನಿಗೆ ಬಿಡಬೇಡ್ರಿ. ಇಲ್ಲೇ ಕೊಲೆ ಮಾಡ್ರಿ ತಂದು ಅವನಿಗೆ ಬಿಡಬೇಡ್ರಿ, ಆ ಪಾಪಿಗಳಿಗೆ ಬಿಡಬೇಡ್ರಿ ಅಂತ. ಪಾಪಿಗೆ ಬಿಡಬೇಡ್ರಿ, ನನ್ನ ಮಗಳು ಅಂತ ಕೇಳ್ತಿಲ್ರಿ. ಅವ ಹೆಂಗೆ ಮಾಡ್ಯಾನ ಅದು ಗೊತ್ತಿಲ್ಲ. ಹೌದು, ಬಸವ ಕಲ್ಯಾಣದ ಗುಂಡೂರು ಗ್ರಾಮದ 18 ವರ್ಷದ ಭಾರತಿ ಆಗಸ್ಟ್ 29ಕ್ಕೆ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದು, ವಯಸ್ಸಿಗೆ ಬಂದ ಮಗಳಿಗಾಗಿ ಪೋಷಕರು ಹುಡುಕಾಟ ನಡೆಸಿ ಠಾಣೆ ಮೆಟ್ಟಿಲೇರಿದ್ರು. ಸೆಪ್ಟೆಂಬರ್ 1ರಂದು ಗ್ರಾಮದ ಸ್ಕೂಲ್ ಕಾಂಪೌಂಡ್ ಬಳಿ ಮುಳ್ಳಿನ ಪೊದೆಯಲ್ಲಿ ಯುವತಿಯ ಶವ ಪತ್ತೆಯಾಗಿತ್ತು. ಜಸ್ಟಿಸ್ ಫಾರ್ ಭಾರತಿಗಾಗಿ ರಿಪಬ್ಲಿಕ್ ಧ್ವನಿ. ರಾಜಕಾರಣಿಗಳು, ಸಂಘಟನೆಗಳಿಂದ ಹೋರಾಟ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಸಂಸದ ಸಾಗರ್ ಖಂಡ್ರೆ ಹಾಗೂ ಕ್ಷೇತ್ರದ ಶಾಸಕ ಶರಣು ಸಲಗಾರ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದರು. ವಿವಿಧ ಸಂಘಟನೆಗಳು ಕೈಜೋಡಿಸಿ ಬಸವ ಕಲ್ಯಾಣದಲ್ಲಿ ಬೃಹತ್ ಹೋರಾಟ ನಡೆಸಿದರು. ಸಮಾಜ ಕಲ್ಯಾಣ ಇಲಾಖೆಯಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಾಯಿತು. ಕಾಂಗ್ರೆಸ್ ನಾಯಕ ವಿಜಯ್ ಸಿಂಗ್ ಮೃತ ಭಾರತಿ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗೃಹ ಮಂತ್ರಿ ಜೊತೆ ಆಗಲೇ ಚರ್ಚೆ ಮಾಡಿದ್ದೀವಿ, ಮತ್ತೆ ಮುಖ್ಯಮಂತ್ರಿ ಸಾಹೇಬ್ರ ಜೊತೆನೂ ಚರ್ಚೆ ಮಾಡ್ತೀವಿ. ಅವ್ರಿಗೂ ಒಂದ್ಸಲ ಇವ್ರ ಜೊತೆ ಮಾತಾಡೋಕ್ಕೂ ನಾನು ಅದು ಅರೇಂಜ್ಮೆಂಟ್ ಮಾಡ್ತೇನೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ. ಬಡವರ ಹೆಣ್ಣು ಮಕ್ಕಳ ಮೇಲೆ ಯಾಕೆ ಈ ರೀತಿ ಕ್ರೌರ್ಯ ನಡೆಸಲಾಗ್ತಾ ಇದೆ? ಪದೇ ಪದೇ ಕ್ರೌರ್ಯ ಮೆರೆಯುವ ದುರುಳರಿಗೆ ಕಡಿವಾಣ ಹಾಕೋದಿಲ್ವಾ? ಬಡವರ ಮಕ್ಕಳು ನೆಮ್ಮದಿಯಾಗಿ ಬದುಕೋಕೆ ಆಗೋದೇ ಇಲ್ವಾ? ನಿಮ್ಮ ರಿಪಬ್ಲಿಕ್ ಕನ್ನಡ ಇದನ್ನ ಇಲ್ಲಿಗೆ ಬಿಡದೆ ಹೆಣ್ಣು ಮಕ್ಕಳ ಮೇಲೆ ಕ್ರೌರ್ಯ ಮೆರೆಯುವ ಪಾಪಿಗಳಿಗೆ ಕಡಿವಾಣ ಹಾಕದೆ ಬಿಡೋ ಮಾತೇ ಇಲ್ಲ.
ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಇತ್ತ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದ ಹಾಗೇನೆ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ರೆಡಿಯಾಗಿದ್ದಾನೆ. ಅಷ್ಟೇ ಅಲ್ಲದೆ ಪೊಲೀಸರ ಮುಂದೆ ತಪ್ಪಾಯ್ತು ಬಿಟ್ಬಿಡಿ ಅಂತ ಅಂಗಲಾಚಿದಾನಂತೆ. ಸದಾ ದೌಲತ್ತಿನಲ್ಲೇ ಮೆರಿತಾ ಇದ್ದ ದಾಸ ಈಗ ಖಾಕಿ ಎದುರು ಬೆಂಡ್ ಆಗಿದ್ದಾರೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡ ಬೋರ್ಕಿ. ಡಿ ವಕೀಲರು ಆಕ್ಟಿವ್, ದಾಸ ರಿಲ್ಯಾಕ್ಸ್. ರೇಣುಕಾಸ್ವಾಮಿ ಮೇಲೆ ಮೃಗಗಳಂತೆ ಎರಗಿ ಕ್ರೌರ್ಯ ಮೆರೆದಿದ್ದ ಡೆವಿಲ್ ಗ್ಯಾಂಗ್ ಇದೀಗ ತಪ್ಪಾಯ್ತು ಬಿಟ್ಟು ಬಿಡಿ ಎಂದು ಗೋಗರಿಯುತ್ತಿದೆಯಂತೆ. ದರ್ಶನ್ ವಿಚಾರಣೆ ವೇಳೆ ಸುಮಾರು 20 ಪುಟಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ದರ್ಪವೆಲ್ಲ ಕಾಕಿ ಮುಂದೆ ತಣ್ಣಗಾಗಿದೆ. ಹುಡುಗರು ಏನೋ ಮಾಡಿದ್ರು ತಪ್ಪಾಗೋಗಿದೆ ಸಾರ್ ಅಂತ ದಾಸ ಬೇಡಿಕೊಂಡಿದ್ದಾನೆ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.